ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಇನ್ನು ಏಪ್ರಿಲ್ 13ಕ್ಕೆ ನಡೆಯಲಿರುವ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಗೆ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದಿರುವ ಎಸ್ ರಘುನಾಥ್ ಅವರು ಇಂದು ನಾಮಪತ್ರ ಸಲ್ಲಿಕೆ ಮಾಡಿದರು. ಇನ್ನು ನಾಮಪತ್ರ ಸಲ್ಲಿಕೆಗೂ ಮುನ್ನ ಎಸ್ ರಘುನಾಥ್ ಅವರಿಂದ ಬಸವನಗುಡಿಯ ದೊಡ್ಡ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಗಣೇಶನಲ್ಲಿ ಬೇಡಿಕೊಂಡರು. ಬಳಿಕ ಹಿರಿಯ ಮುಖಂಡರ ನೇತೃತ್ವದಲ್ಲಿ ದೊಡ್ಡ ಗಣೇಶ ದೇವಸ್ಥಾನದಿಂದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕಚೇರಿಯವರೆಗೆ ಮೆರವಣಿಗೆ ಮೂಲಕ ತೆರಳಿ ನಾಮಪತ್ರ ಸಲ್ಲಿಕೆ ಮಾಡಿದರು. ಇನ್ನು 5 ವರ್ಷದ ಅಧ್ಯಕ್ಷೀಯ ಚುನಾವಣೆಗೆ ಒಟ್ಟು 66,700 ಮತಗಳು ಇದ್ದು, ಬೆಂಗಳೂರು 36,000 ಮತಗಳು, ಬೇರೆ ಕಡೆಗಳಲ್ಲಿ 30,000 ಮತಗಳು ಹಾಗೂ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಯಲಿದೆ. ನಾಮಪತ್ರ ಸಲ್ಲಿಕೆಯ ಬಳಿಕ ಮಾತನಾಡಿದ ಅವರು, ನನಗೆ ಸಂತೋಷವಾಗಿದೆ, ಜೊತೆಗೆ 5 ವರ್ಷ ಉತ್ತಮ ಕಾರ್ಯನಿರ್ವಹಿಸುವೆ ಅಂತ ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ರಘುನಾಥ್. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಮುಂದಿನ ತಿಂಗಳು 13ನೇ ತಾರೀಕು ನಡೆಯಲಿದೆ. ಅಧ್ಯಕ್ಷ ಸ್ಥಾನಕ್ಕೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ. ಕಳೆದ ಬಾರಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಸನ್ಮಾನ್ಯ ಶ್ರೀ ಅಶೋಕ್ ಹರನಹಳ್ಳಿ ಅವರು ಸ್ಪರ್ಧೆ ಮಾಡಿದರು. ನನ್ನ ಪಕ್ಕದಲ್ಲಿ ಇರತಕ್ಕಂಥ ಸನ್ಮಾನ್ಯ ಶ್ರೀ ಲಕ್ಷ್ಮೀಕಾಂತರವರು ಸ್ಪರ್ಧೆ ಮಾಡಿದರು. ಆ ಚುನಾವಣೆಯಲ್ಲಿ 3.5 ವರ್ಷದ ಹಿಂದ್ಗಡೆ ಚುನಾವಣೆಯಲ್ಲಿ ನನಗೆ 455 ಮತಗಳು ಕಡಿಮೆ ಬಂದಿದ್ದರಿಂದ ಆ ಚುನಾವಣೆಯಲ್ಲಿ ನಾನು ಪರಾಭವಗೊಂಡಿದ್ದೆ. ಆದರೆ ಕೂಡ ಕಳೆದ 3.5 ವರ್ಷದಲ್ಲಿ ಚುನಾವಣೆ ಆದ ನಂತರ ನನ್ನದೇ ಆದ ರೀತಿಯಲ್ಲಿ ನಮ್ಮ ಸ್ನೇಹಿತರು, ಉಪಪಂಗಡಗಳ ಮುಖ್ಯಸ್ಥರುಗಳನ್ನೆಲ್ಲ ಸೇರಿಸ್ಕೊಂಡು ಒಳ್ಳೆಯ ಕೆಲಸಗಳು ಮಾಡ್ತಾನೆ ಬರ್ತಾ ಇದ್ವಿ. ಹಾಗಾಗಿ ಈಗ ಚುನಾವಣೆ ಮುಂದೆ ಬಂದಿರೋದ್ರಿಂದ ನಾನು ನನ್ನದೇ ಆದ ರೀತಿಯಲ್ಲಿ ಒಂದಷ್ಟು ಸಂಘಟನೆಗಳನ್ನ ಬಲಪಡಿಸಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ 1,000 ಜನ ಇವತ್ತು ನನ್ನ ಜೊತೆಯಲ್ಲಿ ಈ ಪಾದಯಾತ್ರೆಯಲ್ಲಿ ಮತ್ತು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರೂ ಸೇರಿ ಈ ಒಂದು ನಾಮಪತ್ರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ತಾವು ಮಾಧ್ಯಮದವರೆಲ್ಲ ಬಂದು ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಾ. ನಮ್ಮ ತಂಡದವರಿಗೂ ಮತ್ತು ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳು, ವಂದನೆಗಳು.